ವಿಜಯನಗರದಿಂದ ನೇರವಾಗಿ ಟಿಟಿ ವಾಹನಗಳಲ್ಲಿ ಬಂದು 28 ಟಿಟಿ ವಾಹನಗಳಲ್ಲಿ ಬಂದಿದ್ದಾರೆ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು. ಅಲ್ಲಿ ಸ್ಥಳೀಯವಾಗಿರುವಂತಹ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ನೇರವಾಗಿ ಕಾರ್ಯಕರ್ತರೆಲ್ಲ ಬಂದು ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಪತ್ರಕ್ಕೆ ಸಹಿ ಎಲ್ಲ ಹಾಕಿದ್ದಾರೆ. ಕೆಪಿಸಿ ಕಚೇರಿಗೆ ಬಂದು ಧರಣಿಯನ್ನು ಕೂತಿದ್ದಾರೆ. ಉತ್ತರವನ್ನು ಕೊಡಬೇಕಾಗಿದೆ ಈಗ ಕೆಪಿಸಿ ಅಧ್ಯಕ್ಷರು. ಅದಕ್ಕೆ ಯಾವ ಉತ್ತರ ಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ. ಈಗ ಏನಾಗ್ತಾ ಇದೆ ಕೆಪಿಸಿ ಕಚೇರಿ ಮುಂಭಾಗದಲ್ಲಿ? ಎಲ್ಲ ಬೆಂಬಲಿಗರ ಬಂದ್ ಸೇರಿದ ನಂತರ ನಾಯಕರುಗಳು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಅಲ್ಲಲ್ಲಿ ಸ್ಟೇಟ್ಮೆಂಟ್ಗಳನ್ನು ಅಷ್ಟೇ ಕೊಡ್ತಾ ಇದ್ದಾರೆ. ಎಲ್ಲ ಬೆಂಬಲಿಗರು ಬಂದು ಸೇರ್ಕೊಂಡಿದ್ದಾರೆ. ಉತ್ತರ ಕೊಡಬೇಕಾಗಿರುವಂಥ ಕೆಪಿಸಿ ಅಧ್ಯಕ್ಷರು ಇದ್ದಾರಾ ಇಲ್ವಾ? ಕೆಪಿಸಿಸಿ ಮುಂಭಾಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಧಿಕ್ಕಾರದ ಕೂಗು, ಪ್ರತಿಭಟನೆಯ ಕಾವು ಜೋರಾಗಿದೆ. ಒಂದ್ ಕಡೆಯಿಂದ ದಿನೇಶ್ ಗುಂಡೂರಾವ್ ಅವರ ಪರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ನೀವು ನೋಡ್ತಾ ಇರ್ಬೋದು ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರಾಜೀನಾಮೆ ಪತ್ರವನ್ನು ಕೂಡ ನೋಡ್ತಾ ಇರ್ಬೋದು. ರಾಜೀನಾಮೆ ಪತ್ರವನ್ನ ಕೂಡ ಈಗ ಸಿದ್ಧ ಮಾಡ್ಕೊಂಡಿದ್ದಾರೆ. ಸುಮಾರು ವಿವಿಧ ಪೊಸಿಷನ್ ಅಲ್ಲಿ ಇರುವವರು ಈಗ ರಾಜೀನಾಮೆ ಕೊಡ್ತೀವಿ ಅಂತ ಮುಂಬಾಗಿದ್ದಾರೆ. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಬೆಂಬಲಿಗರು ಕೂಡ ಸ್ಥಳಕ್ಕೆ ಬಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇಲ್ಲಿ ಯಾರು ಕೂಡ ಇರೋದಿಲ್ಲ, ಯಾಕಂದ್ರೆ ಈ ರೀತಿಯ ಪ್ರತಿಭಟನೆ ಕಾವು ಜೋರಾಗಿದ್ದಾಗ ಯಾರು ಇಲ್ಲ. ಬಟ್ ನಾವು ನಿಮ್ಮ ಆಗ್ರಹ ಪ್ರಿಯಾ ಕೃಷ್ಣ ಅಥವಾ ಕೃಷ್ಣಪ್ಪ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು. ಈಗ ರಾಜೀನಾಮೆಗೆ ನಾವು ಕ್ಯಾರೇ ಮಾಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ಹಂತದಲ್ಲಿ ನಾವು ವ್ಯಕ್ತಿ ಪೂಜೆ ಮಾಡ್ತಾ ಇಲ್ಲ, ಪಕ್ಷ ಪೂಜೆ ಮಾಡ್ತಾ ಇರೋರು. ಅವ್ರು ಹೇಳಿರೋ ಸ್ಲೋಗನ್ನೇ ನಾವು ವ್ಯಕ್ತಿ ಎಲ್ಲ ಪೂಜೆ ಮಾಡ್ತಾ ಇರೋದು, ಪಕ್ಷ. ನಮ್ಮ ಪಕ್ಷ ಹೈಕಮಾಂಡ್ ಇದೆ, ಮತ್ತೆ ಅಧ್ಯಕ್ಷ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು. ಯಾರು ಕೇರ್ ಮಾಡಿರೋದು ಪರವಾಗಿಲ್ಲ. ನಮ್ದು 2 ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರನ್ನ ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ನಾವು ಗೌರವಾನ್ವಿತ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಇವರು ಬಿ ಕೆ ಹರಿಪ್ರಸಾದ್ ಅವರಿಗೆ ನಾವು ವಿನಯ ಪೂರ್ವಕವಾಗಿ ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣ ಅವ್ರ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಇದು ನ್ಯಾಯಬದ್ಧವಾಗಿರತಕ್ಕಂತ ಸಚಿವ ಸ್ಥಾನ ನೀವು ಅವರಿಗೆ ದಯಮಾಡಿ ಕೊಡ್ಲೇಬೇಕು. ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಮತ್ತೆ ಪ್ರತಿಭಟನೆ ಕಾವು ಪಡೆದುಕೊಂಡಿದೆ. ಬಹುಶಃ ಇದು ಯಾವ ಹಂತಕ್ಕೆ ತಲುಪುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಒಟ್ಟಾರೆ ರಾಜೀನಾಮೆ ಪತ್ರವನ್ನು ಕೈಗೆತ್ತಿಕೊಂಡಿದ್ದಾರೆ. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಲ್ಲಿರುವಂಥ ಬೆಂಬಲಿಗರು ಕೂಡ ಕೆಪಿಸಿ ಕಚೇರಿಗೆ ಬರ್ತಾ ಇದ್ದಾರೆ. ಎಂ ಕೃಷ್ಣಪ್ಪ ಅವರಿಗೂ ಕೂಡ ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಪ್ರಿಯಾ ಕೃಷ್ಣ ಅವರಿಗೆ ತಪ್ಪಿದ್ದಕ್ಕೆ ಅವರ ಬೆಂಬಲಿಗರು ಬರ್ತಾ ಇದ್ದಾರೆ. ಆ ಕಡೆಗೆ ಹ್ಯಾರಿಸ್ ಅವರ ಬೆಂಬಲಿಗರು ಬರ್ತಾ ಇದ್ದಾರೆ. ಸಾಲು ಈಗ ಬೆಂಬಲಿಗರೆಲ್ಲ ಕೆಪಿಸಿ ಕಚೇರಿ ಮುಂಭಾಗದಲ್ಲಿದ್ದಾರೆ. ಸರ್, ಒಳ್ಳೆಯವರು ಕೊಡೋದಿಲ್ಲ ಸರ್. ಕಾಂಗ್ರೆಸ್ ಪಕ್ಷ ಮುಂಚೆ ಹೆಂಗಿತ್ತು ಅಂದರೆ ಬರೀ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಟಿಕೆಟ್ಗಳು ಕೊಡ್ತಾಯಿದ್ರು. ಇವತ್ತೇನಾಗಿದೆ ಅಂತಂದರೆ ಯಾರು ವ್ಯಕ್ತಿ ಪೂಜೆ ಮಾಡ್ತಾರೋ ಅವ್ರುಗಳಿಗೆ ಮಾತ್ರ ಇವತ್ತು ಟಿಕೆಟ್. ಪಕ್ಷ ಪೂಜೆ ಮಾಡೋರಿಗೆ, ಪಕ್ಷಕ್ಕೆ ನಿಷ್ಠೆಯಾಗಿದ್ದವ್ರಿಗಲ್ಲ. ಯಾರ್ಯಾರು ಸೂಟ್ ಕೇಸ್ಗಳು ಇನ್ನೊಂದು ಮತ್ತೊಂದು ಸಪ್ಲೈಗಳು ಮಾಡಿಕೊಂಡು ಯಾರ್ಯಾರು ಇವತ್ತು ಅವ್ರ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಓಡಾಡ್ತಿದ್ದಾರೋ ಅವ್ರಿಗೆ ಮಾತ್ರ ಇದು. ನಮ್ಮಂಥ ನಿಯತ್ತಾಗಿರೋಂಥ ಕಾರ್ಯಕರ್ತರುಗಳು ಇವತ್ತೆಲ್ಲ ಪಕ್ಷಕ್ಕೆ ನಾವು ಕೇಳ್ಕೊಂತ ಇರೋದೇನು ಅಂದರೆ, ಇಂಥ ವ್ಯಕ್ತಿಗಳನ್ನ ನೀವು ಉಳಿಸ್ಕೊಂಡಿದ್ಮೇಲೆ ನಮಗೆ ಕಾಂಗ್ರೆಸ್ ಪಕ್ಷನೂ ಬೇಡ, ನಾವೇನೂ ಬೇಡ. ಇನ್ಮೇಲೆ ನಾವೇನಿದ್ರು ಪ್ರಿಯಾ ಕೃಷ್ಣ ಅವ್ರ ಕಡೆ, ಕೃಷ್ಣಪ್ಪ ಅವ್ರ ಕಡೆ ಅಭಿಮಾನಿಗಳು ಅಷ್ಟೇ ಆಗಿರ್ತೀವಿ ಹೊತ್ತು ನಾವು ಯಾರು ಕಾಂಗ್ರೆಸ್ ಕಾರ್ಯಕರ್ತರುಗಳು ಅಲ್ಲ ಇವತ್ತಿಂದ. ಸರ್, ಮುಂದಿನ ನಡೆ ಏನಂದ್ರೆ ನಾವೆಲ್ಲ ಹೋಗಿ KPCC ಆಫೀಸ್ ಹತ್ರ ನಾವು ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ. ಮತ್ತೆ ನಮ್ಮ KPCC ಅವರು ಮತ್ತೆ AICC ಮೊನ್ನೆ ಸಿಂಗ್ ಸರ್ ಅವರು ಬಂದರು. ಅವ್ರು ಕೇಳಿದ್ರು ನಿಮ್ಮ ಪ್ರಾಬ್ಲಮ್ ಏನು ಹೇಳಿ ಅಂತ ಹೇಳಿದ್ರು. ನಮ್ಮ ಪ್ರಾಬ್ಲಮ್ ಏನಂದ್ರೆ ನಮ್ಮ ಶಾಸಕರು ಶ್ರೀ ಎಂ ಕೃಷ್ಣಪ್ಪಾಜಿ ಮತ್ತೆ ಪ್ರಿಯಾ ಕೃಷ್ಣ ಅವರಿಗೆ ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನೀವು ಮಾಡಿಕೊಡ್ಬೇಕು, ಅದೇ ನಮ್ಮ ಇದು ಸರ್. ನಾವೆಲ್ಲ ಸೇರಿ ನಾವೆಲ್ಲ ಕಾರ್ಯಕರ್ತರು ನಾವು ನಮ್ಮ ಪೋಸ್ಟ್ ಏನೈತೆ ನಾವೆಲ್ಲ ರಿಸೈನ್ ಮಾಡಿ ನಾವು ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಅವ್ರು ಮತ್ತೆ ಪ್ರಿಯಾ ಕೃಷ್ಣ ಅವ್ರು ಏನು ಹೇಳ್ತಾರೆ ಅವ್ರ ಪರವಾಗಿ ನಾವು ಇದ್ದೀವಿ ಸರ್. ಯಾಕಂದ್ರೆ ಪಕ್ಷ ಪರವಾಗಿ ಅವ್ರು ಕೆಲಸ ಮಾಡ್ತಿರೋದು ಇವತ್ತವರೆಗೂ ವ್ಯಕ್ತಿ ಇದಂತಲ್ಲ. ಅದಕ್ಕೆ ಇವ್ರಿಗೆ ನೋಡಿ, ನಮ್ಮೆಲ್ಲ ಕಾರ್ಯಕರ್ತರು ಒಕ್ಕರಳಿನಿಂದ
ಎಲ್ಲ ರಾಜೀನಾಮೆ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ. ಈಗ ಹೋಗ್ತಾ ಇದ್ದೀವಿ, KPCC ಅಧ್ಯಕ್ಷರನ್ನ ಮೀಟ್ ಮಾಡಿ ಎಲ್ಲ ಒಳ್ಳೆ ಮನಸ್ಸಿಂದ ಎಲ್ಲರೂ ಹೋಗಿ ಈ ಒಂದು ಹೋರಾಟ, ಉಗ್ರ ಹೋರಾಟ ಮಾಡಿ ರಾಜೀನಾಮೆ ಕೊಟ್ಟು ಬರ್ತೀವಿ ಸರ್. ನೋಡಿ, ನಮ್ಮೆಲ್ಲ